ನಮಸ್ಕಾರ. ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ತುಮಕೂರಿನ ಡಾಕ್ಟರ್ ರಾಧಾಕೃಷ್ಣ ರಸ್ತೆಯಲ್ಲಿರುವ ವೀರಶೈವ ಸಹಕಾರ ಬ್ಯಾಂಕಿನಲ್ಲಿ ಪರಮಪೂಜ್ಯ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮೀಜಿಗಳ 118ನೇ ಜನ್ಮ ದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಸದಂಗ ಮಠಾಧ್ಯಕ್ಷರು ಹಾಗೂ ತ್ರಿವಿಧ ದಾಸೋಹಿಗಳು ಆದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರವನ್ನು ಬ್ಯಾಂಕಿನ ಆವರಣದಲ್ಲಿ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಬ್ಯಾಂಕಿನ ಅಧ್ಯಕ್ಷ ರುದ್ರಪ್ಪ, ಉಪಾಧ್ಯಕ್ಷ ಎಚ್ ಮಲ್ಲಿಕಾರ್ಜುನಯ್ಯ, ನಿರ್ದೇಶಕರುಗಳಾದ ಗಿರೀಶ್, ರವಿಶಂಕರ್ ಸೇರಿದಂತೆ ಹಲವಾರು ಪ್ರಮುಖರು ಸ್ವಾಮೀಜಿಗಳ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಅವರ ಸೇವೆಯನ್ನು ಕೊಂಡಾಡಿದರು. ವೀರಶೈವ ಸಹಕಾರ ಬ್ಯಾಂಕ್ ನಿರೀಕ್ಷೆಗೂ ಮೀರಿ ಲಾಭ ಗಳಿಸಿದ್ದು ಎನ್ಪಿಎ 0 ಆಗಿದೆ ಅಂತ ಬ್ಯಾಂಕಿನ ಅಧ್ಯಕ್ಷ ರುದ್ರಪ್ಪ ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಡಾಕ್ಟರ್ ಶ್ರೀ 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 ಶಿವಕುಮಾರ ಸ್ವಾಮಿಗಳ 118ನೇ ಜನ್ಮ ದಿನೋತ್ಸವವನ್ನು ಒಂದು ಭಕ್ತಿಪೂರ್ವಕವಾಗಿ ದಾಸೋಹ ಮಾಡಿಕೊಂಡು ಈ ಒಂದು ಆಚರಣೆ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶಿವಕುಮಾರ ಸ್ವಾಮೀಜಿಯವರ ಆಶೀರ್ವಾದ ಸಿಗಲಿ ಅಂತ ಆಶಿಸ್ತೀನಿ. ಅದೇ ರೀತಿ ನಾವು ಈ ಒಂದು ಅವರ ಭಕ್ತಿ ಸಮರ್ಪಣೆಯನ್ನು ಸುಮಾರು ವರ್ಷಗಳಿಂದನೂ ಮಾಡ್ಕೊಂಬರ್ತಾಯಿದ್ದೀವಿ. ಏಪ್ರಿಲ್ 1ರಿಂದ ನಮ್ಮ ಬ್ಯಾಂಕಿನಿಂದ ಸುಮಾರು ವರ್ಷಗಳಿಂದನೂ ಈ ದಾಸೋಹ ಕಾರ್ಯಕ್ರಮ ಮಾಡ್ಕೊಂಬರ್ತಾಯಿದ್ದೀವಿ. ಇದನ್ನು ಪ್ರತಿ ವರ್ಷ ಮತ್ತೊಂದು ವಿಜೃಂಭಣೆಯಿಂದ ಮಾಡೋಣ ಅಂತ ಪ್ರತಿ ವರ್ಷವೂ ನಮ್ಮ ಬೋರ್ಡಿನ ಕಮಿಟಿಯವರು, ನಮ್ಮ ಸ್ಟಾಫು ಎಲ್ಲ ಸೇರಿಸಿ ಆಚರಿಸ್ತಾ ಇದ್ದೀವಿ. ಈ ಶುಭ ಸಂದರ್ಭದಲ್ಲಿ ನಮ್ಮ ಬ್ಯಾಂಕಿನ ಗ್ರಾಹಕರಿಗೂ ನಮ್ಮ ಶೇರ್ ಹೋಲ್ಡರ್ಸ್ಗೂ ಒಂದು ಸಿಹಿ ಸುದ್ದಿಯನ್ನು ಹೇಳೋಣ ಅಂತ ನಿಮ್ಮೆಲ್ಲ ಜೊತೆ ಹಂಚ್ಕೊಳ್ಳೋಣ ಅಂತ ಹೇಳಿದ್ವಿ. ನಮ್ಮ ಬ್ಯಾಂಕು ಪ್ರತಿ ವರ್ಷದಂತೆ ಈ ವರ್ಷವೂ ಒಳ್ಳೆ ಲಾಭ ಮಾಡಿದೆ. ಸುಮಾರು 15 ಕೋಟಿ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಅದೇ ರೀತಿ ನಮ್ಮ ನೆಟ್ ಎನ್ ಪಿ ಎ 0% ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ನಮಸ್ಕಾರ. ಇದೇ ವೇಳೆ ಬ್ಯಾಂಕಿನ ಉಪಾಧ್ಯಕ್ಷ ಮಲ್ಲಿಕಾರ್ಜುನ್, ನಿರ್ದೇಶಕ ಗಿರೀಶ್ ರವರು ಸ್ವಾಮೀಜಿಯವರ 118ನೇ ಜನ್ಮ ದಿನೋತ್ಸವವನ್ನು ಎಲ್ಲೆಡೆ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ ಅಂತ ತಿಳಿಸಿದರು. ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಯವ್ರದ ಜನ್ಮದಿನೋತ್ಸವವನ್ನು ಭಾರಿ ವಿಜೃಂಭಣೆಯಿಂದ ತುಮಕೂರಲ್ಲಿ ನಮ್ಮ ಬ್ಯಾಂಕಲ್ಲೂ ಕೂಡ ಸಹ ಸುಮಾರು ವರ್ಷಗಳಿಂದ ಈ ಒಂದು ಇದು ಮಾಡಿ ಅನ್ನದಾನವನ್ನು ಕೂಡ ನಾವು ಸಮರ್ಪಣೆ ಮಾಡ್ತೀವಿ. ಇವತ್ತಿನ ಒಂದು ಸಂದರ್ಭದಲ್ಲಿ ನಮ್ಮ ಶಿವಕುಮಾರ ಸ್ವಾಮೀಜಿಯವ್ರದ ಒಂದು ಹಬ್ಬದ ರೀತಿ ಇಡೀ ಕರ್ನಾಟಕದಾದ್ಯಂತ ಹಬ್ಬ ರೀತಿಯಲ್ಲಿ ನಾವು ಈ ಒಂದು 1ನೇ ತಾರೀಕಿನ ದಿನ ನಾವು ಆಚರಣೆ ಮಾಡ್ತೀವಿ. ಅದೇ ರೀತಿ ನಮ್ಮ ಬ್ಯಾಂಕಲ್ಲೂ ಕೂಡ ಅವರ ಒಂದು ವೈಭವಪೂರಿತವಾದಂಥ ಒಂದು ಹಬ್ಬನ ನಾವು ನಡೆಸ್ಕೊಂಡು ಬರ್ತಾಯಿದ್ದೀವಿ. ಇದಕ್ಕೆ ನನಗೆ ತುಂಬ ನನಗೆ ನಿಮ್ಮ ಇದಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಸ್ವಾಮೀಜಿಗಳ ಜನ್ಮ ದಿನೋತ್ಸವ ಪ್ರಯುಕ್ತ ಭಕ್ತಾದಿಗಳಿಗೆ ಉಪಹಾರದ ವ್ಯವಸ್ಥೆ ಮಾಡಲಾಗಿತ್ತು. ಮಾರುತಿ ಪ್ರಸಾದ್, ಅಮೋಘ್ ಟಿವಿ, ತುಮಕೂರು. ತುಮಕೂರಿನ ವಿಶ್ವವಿದ್ಯಾನಿಲಯ ಮುಂಭಾಗ ಆದೀಶ್ವರ ಗೆಳೆಯರ ಬಳಗದ ವತಿಯಿಂದ ಸಿದ್ಧಗಂಗಾ ಮಠದ ಅಧ್ಯಕ್ಷ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮೀಜಿಗಳ 118ನೇ ಜನ್ಮ ದಿನೋತ್ಸವವನ್ನು ಅದ್ದೂರಿಯಿಂದ ಆಚರಿಸಲಾಯಿತು. ಆದೀಶ್ವರ್ ಶೋರೂಂ ಮುಂಭಾಗವೇ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಭಾವಚಿತ್ರ ಇಟ್ಟು ಪೂಜೆ ಸಲ್ಲಿಸಲಾಯಿತು. ಇದೇ ವೇಳೆ ಮಾಜಿ ಸಂಸದ ಜಿಎಸ್ ಬಸವರಾಜು, ಮಾಜಿ ಶಾಸಕ ಲಕ್ಷ್ಮೀನಾರಾಯಣ್ ಸೇರಿದಂತೆ ಅನೇಕ ಗಣ್ಯರುಗಳು ಸ್ವಾಮೀಜಿಯವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸ್ವಾಮೀಜಿಯವರ ಸೇವೆಯನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಶಿವಕುಮಾರ ಮಹಾಸ್ವಾಮೀಜಿಗಳ 118ನೇ ಜನ್ಮದಿನೋತ್ಸವದ ಅಂಗವಾಗಿ ಇವತ್ತು ಈ ನಗರದಲ್ಲಿ, ಅದರಲ್ಲೂ ಕೂಡ ಇದಕ್ಕೇನಂತಿದೆಪ್ಪ, ಆದೀಶ್ವರ ಗೆಳೆಯರ ಬಳಗದ ವತಿಯಿಂದ ಇವತ್ತು ಬಡಬಗ್ಗರಿಗೆ ಅನ್ನದಾನದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಏರ್ಪಡಿಸಿರ್ತಕ್ಕಂಥದ್ದು ತಮಗೆ ಗೊತ್ತಿದೆ. ಪರಮ ಪೂಜ್ಯ ಶ್ರೀಗಳರವರು ಜೀವನದಲ್ಲಿ ಹಸಿದವನಿಗೆ ಅನ್ನ ಹಾಗೂ ಕೂಡ ಬಲಿಷ್ಠರಾಗಿ ಮಾಡತಕ್ಕಂಥ ಒಂದು ಈ ಜನತೆಗೆ ವಿದ್ಯೆ ಮತ್ತು ಆಶ್ರಯ ಕೊಟ್ಟಂಥ ಮಹಾ ಪುಣ್ಯಾತ್ಮ ಶಿವಕುಮಾರ ಸ್ವಾಮೀಜಿಗಳ ಜನ್ಮದಿನೋತ್ಸವ ಇವತ್ತು ನಡೀತಾ ಇದೆ. ಅವರು ಯಾವಾಗಲೂ ಕೂಡ ಚಿರಂಜೀವಿಯಾಗಿರ್ತಕ್ಕಂಥವರು, ಜೊತೆಗೆ ನಡೆದಾಡುವ ದೇವರಾಗಿ ಇವತ್ತು ಎಲ್ಲೆಲ್ಲೂ ಕೂಡ ಗೋಚರವಾಗ್ತಕ್ಕಂಥ ಒಂದು ಶಕ್ತಿ ಅವರಲ್ಲಿತ್ತು. ಆದ್ದರಿಂದ ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ ಈ ದಿನ ಇಲ್ಲಿ ನಾವೆಲ್ಲ ಸೇರಿ ಈ ದಾಸೋಹವನ್ನು ಅರ್ಪಿಸಿರ್ತಕ್ಕಂಥ ಮಹಾನುಭಾವರಿಗೆಲ್ಲರಿಗೂ ಕೂಡ ನಾವು ಕೃತಜ್ಞತೆ ಅರ್ಪಿಸಿ, ಆ ಮುಖಾಂತರವಾಗಿ ಪ್ರತಿ ಜಿಲ್ಲೆಯಲ್ಲೂ ಕೂಡ ಈ ರೀತಿ ಪೂಜ್ಯ ಸ್ವಾಮೀಜಿಯವರ ದಾಸೋಹವನ್ನು ಕಳೆದ 12 ವರ್ಷಗಳಿಂದ ಆದೀಶ್ವರ್ ಗೆಳೆಯರ ಬಳಗದ ವತಿಯಿಂದ ಸ್ವಾಮೀಜಿಯವರ ಹುಟ್ಟುಹಬ್ಬವನ್ನು ಅದ್ದೂರಿಯಿಂದ ಆಚರಿಸಿಕೊಂಡು ಬರಲಾಗ್ತಾ ಇದ್ದು ಸಿದ್ಧಗಂಗಾ ಮೆಡಿಕಲ್ನ ಮಾಲೀಕ ಸ್ವಾಮಿಯವರು ತಿಳಿಸಿದರು. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರ 118ನೇ ಜನ್ಮದಿನೋತ್ಸವ ಅಂಗವಾಗಿ ನಾವು ಆದೀಶ್ವರ ಬಳಗದಿಂದ ಪ್ರತಿ ವರ್ಷವೂ ನಡೆಸ್ಕೊಂಡು ಬರ್ತಾ ಇದ್ದೀವಿ.
ಇದೇ ರೀತಿ ಮುಂದೆನೂ ನಡೆಸ್ಕೊಂಡು ಹೋಗೋಕ್ಕೆ ಸ್ವಾಮಿಗಳು ಆಶೀರ್ವಾದ ಮಾಡಲಿ ಅಂತ ಬೇಡ್ಕೊತೀವಿ. ಇದೇ ವೇಳೆ ಬಿಜೆಪಿ ವಕ್ತಾರ ಸ್ಮಾರ್ಟ್ ಜಗದೀಶ್, ಆದಿಶ್ವರ್ ಗೆಳೆಯರ ಬಳಗದ ಅಧ್ಯಕ್ಷ ಪ್ರಸನ್ನ, ಪಾಲಿಕೆ ಮಾಜಿ ಸದಸ್ಯ ಎಚ್ ಮಲ್ಲಿಕಾರ್ಜುನ್ ಹಾಗೂ ಇತರರು ಪಾಲ್ಗೊಂಡಿದ್ದರು. ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಂದ ಬಿಸಿಬೇಳೆ ಭಾತ್ ಹಾಗೂ ಮೊಸರನ್ನ, ಸ್ವೀಟನ್ನು ವಿತರಿಸಲಾಯಿತು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ತುಮಕೂರಿನ ಕನ್ನಡ ಭವನದಲ್ಲಿ ನಗೆ ಮಲ್ಲಿಗೆ ಬಳಗದ ವತಿಯಿಂದ 30ನೇ ವರ್ಷದ ಮೂರ್ಖರ ದಿನಾಚರಣೆ ಪ್ರಯುಕ್ತ ತುಮಕೂರು ಜಿಲ್ಲೆಯ ವ್ಯಂಗ್ಯ ಚಿತ್ರೀಕಾರರಿಂದ ಸಮೂಹ ವ್ಯಂಗ್ಯ ಚಿತ್ರ ಪ್ರದರ್ಶನವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ವ್ಯಂಗ್ಯ ಚಿತ್ರ ಪ್ರದರ್ಶನವನ್ನು ಖ್ಯಾತ ಯೋಗಪಟು ಎಂಕೆ ನಾಗರಾಜ್ ರಾವ್ ಅವರು ಉದ್ಘಾಟಿಸಿದರು. ಗುಜ್ಜಾರ, ಸಿಎಸ್ ಗುಬ್ಬಿ, ಪಿ ಶೇಷಾದ್ರಿ, ಪಮ್ಮಿ, ಕೋಟೆ ಕುಮಾರ್, ಮಧುಸೂದನ್, ಸಂಕೇತ್, ಗುರುದತ್, ದಯಾನಂದ್, ಡೇವಿಡ್, ಚಂದ್ರು ಸೇರಿದಂತೆ ಹಲವಾರು ಖ್ಯಾತ ವ್ಯಂಗ್ಯ ಚಿತ್ರಕಾರರು ವ್ಯಂಗ್ಯ ಚಿತ್ರಗಳು ಎಲ್ಲರ ಗಮನ ಸೆಳೆಯಿತು. ಖ್ಯಾತ ಹಾಸ್ಯ ಸಾಹಿತಿ ಗೌಡನ ಕಟುತಿಮ್ಮಯ್ಯ ಅವರು ಏಪ್ರಿಲ್ 1ರಂದು ಪ್ರತಿ ವರ್ಷವೂ ಮೂರ್ಖರ ದಿನಾಚರಣೆಯನ್ನು ಆಚರಿಸಿಕೊಂಡು ಬರ್ತಾ ಇದ್ದು, ಈ ನಗೆ ಮಲ್ಲಿಗೆ ಬಳಗದ ವತಿಯಿಂದ ಆಚರಿಸಿಕೊಂಡು ಬರುತ್ತಿದ್ದು, ಈಗ 30ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಖ್ಯಾತ ವ್ಯಂಗ್ಯ ಚಿತ್ರಗಾರ ಹಾಗೂ ಕಲಾವಿದ ಕೋಟೆ ಕುಮಾರ್ ತಿಳಿಸಿದ್ದಾರೆ. ಮೂರ್ಖರ ದಿನಾಚರಣೆ ಪ್ರಯುಕ್ತ ಜಿಲ್ಲೆಯ ವ್ಯಂಗ್ಯ ಚಿತ್ರಕಾರರು ಸೇರಿ ವ್ಯಂಗ್ಯ ಚಿತ್ರವನ್ನು ಪ್ರದರ್ಶಿಸಲಾಗುತ್ತಿದೆ ಅಂತ ತಿಳಿಸಿದರು. ಈ ಸಂದರ್ಭದಲ್ಲಿ ಗೌಡನಕಟ ತಿಮ್ಮಯ್ಯರ ಪುತ್ರರು ಸೇರಿದಂತೆ ಕಲಾವಿದರು, ವ್ಯಂಗ್ಯ ಚಿತ್ರಕಾರರು, ಮಾಜಿ ಪತ್ರಕರ್ತರು ಹಾಗೂ ಎಂಜಿನಿಯರ್ ಜಿಎನ್ ರಾಧಾಕೃಷ್ಣ ಹಾಗೂ ಇತರರು ಪಾಲ್ಗೊಂಡಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಆ ಕುಟುಂಬದವರೆಲ್ಲ ರಂಜಾನ್ ಹಬ್ಬದ ಸಂಭ್ರಮದಲ್ಲಿದ್ರು. ಆದರೆ ಅವನೊಬ್ಬ ಮಾತ್ರ ತನ್ನ 4 ಸ್ನೇಹಿತರ ಜೊತೆ ಹೋಗಿ ಕಂಠಪೂರ್ತಿ ಕುಡಿದು ಬಾರ್ ಮುಂದೆ ಗಲಾಟೆ ಮಾಡಿಕೊಳ್ಳುತ್ತಿದ್ದ. ಆದರೆ ಅಲ್ಲಿದ್ದ ಸ್ನೇಹಿತರ ನಡುವೆ ಅದೇನಾಯ್ತೋ ಗೊತ್ತಿಲ್ಲ, ಗಲಾಟೆ ಮಾಡಿಕೊಂಡು ಅಲ್ಲೊಬ್ಬ ಸ್ನೇಹಿತನನ್ನ ಇರಿದು ಕೊಂದಿದ್ದಾರೆ. ರಂಜಾನ್ ಹಬ್ಬದ ಸಂಭ್ರಮದಲ್ಲಿರಬೇಕಾಗಿದ್ದ ಕುಟುಂಬದಲ್ಲಿ ಸೂತಕ ಆದಂತಾಗಿದೆ. ಪತಿಯನ್ನು ಕಳೆದುಕೊಂಡ ಪತ್ನಿ ಯಾರೂ ತಾನೆ. ಇನ್ನೊಂದೆಡೆ ಬಾರೆದರು ಕುಡಿದು ಗಲಾಟೆ ಮಾಡಿಕೊಂಡು ಕೊಲೆ ಮಾಡಿರುವ ಸಿಸಿಟಿವಿ ದೃಶ್ಯಗಳು. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ಜಿಲ್ಲೆ ಮುಳಬಾಗಿಲು ನಗರದ ಹೊರವಲಯದಲ್ಲಿ. ಹೌದು, ಮೊನ್ನೆ ಅಂದರೆ ರಂಜಾನ್ ಹಬ್ಬದ ಮುನ್ನ ದಿನ ಎಲ್ಲೆಡೆ ರಂಜಾನ್ ಹಬ್ಬದ ತಯಾರಿ ಜೋರಾಗಿತ್ತು. 1 ತಿಂಗಳು ಉಪವಾಸ ಪ್ರಾರ್ಥನೆ ಮಾಡಿ ನಾಳಿನ ಹಬ್ಬಕ್ಕೆ ಬೇಕಾದ ಸಿದ್ಧತೆಯಲ್ಲಿದ್ದರು. ಮುಳಬಾಗಿಲು ನಗರದ ಹೈದರಿ ನಗರ ನಿವಾಸಿ ಮತೀನ್ ಎಂಬಾತ ತನ್ನ 4 ಗೆಳೆಯರಾದ ಮೊಯಿನ್, ಬಾಬಾ ಮತ್ತು ಜಿಲಾನ್ ಎಂಬುವರೊಂದಿಗೆ ಗಂಗಾ ಭೈರವೇಶ್ವರ ಬಾರ್ ಎದುರು ಕುಡಿಯಲು ಹೋಗಿದ್ರು. ಈ ವೇಳೆ ಎಲ್ಲರೂ ಬಾರ್ನಲ್ಲಿ ಚೆನ್ನಾಗಿ ಕುಡಿದು ನಂತರ ಅಲ್ಲಿ ಬಾರ್ ಎದುರಲ್ಲಿ ಮೊಯಿನ್ ಹಾಗೂ ಮತೀನ್ ಇಬ್ಬರ ನಡುವೆ ಜಗಳ ಶುರುವಾಗಿದೆ. ಈ ವೇಳೆ ಅವರ ಜೊತೆಗಿದ್ದ ಬಾಬಾ ಮತ್ತು ಜಿಲಾನ್ ಕೂಡ ಹೋಗಿ ಜಗಳದಲ್ಲಿ ಸೇರಿಕೊಂಡಿದ್ದಾರೆ. ನಂತರ ಇದ್ದಕ್ಕಿದ್ದಂತೆ ಮೊಯಿನ್ ತನ್ನ ಕೈನಲ್ಲಿದ್ದ ಒಂದು ಕಂಬಿಯಿಂದ ಮತೀನ್ಗೆ 4-5 ಬಾರಿ ಇರಿದು ಕೊಂದು ಅಲ್ಲಿಂದ ಎಲ್ಲರೂ ಪರಾರಿಯಾಗ್ತಾರೆ. ಕೊಲೆ ಮಾಡುವ ಹಾಗೂ ಗಲಾಟೆ ಮಾಡುವ ದೃಶ್ಯಗಳು ಬಾರ್ನಲ್ಲಿ ಅಳವಡಿಸಿದ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಸದ್ಯ ಮೃತರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಅಲ್ಲದೆ ಕುಟುಂಬಸ್ಥರು ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಮೊನ್ನೆ 5 ಗಂಟೆಗೆ ಅಲ್ಲಿ ಫೀಲ್ಡ್ ಹತ್ರ ಹೋಗಿದ್ರೆ 4 ಜನ ತಗೊಂಡು ಹೋಗಿ ಆಟೋನಲ್ಲಿ ಕೂತ್ಕೊಂಡು ಆ ಬೈಪಾಸ್ನಲ್ಲಿ ತಗೊಂಡು ಹೋಗಿ 5 ಸಾರಿ ಪಡಿಸಿ ಬಂದಿದ್ದೀನಿ ನಾನು ಚಾಕು ಕತ್ತಿನಲ್ಲಿ ಅಂತ. ಇಲ್ಲಿ ಬಂದು ಹೇಳ್ದು ಆ ಕಡೆ ಹೋಗೋನು ಮೋಯಿನು, ಇನ್ನೊಂದು ಅವರು ಬಾಬಾ, 2 ಜನ ನಮಗೆ ಇಲ್ಲಿ ನಿಲ್ಲಿಸಿ 2 ವೀಲರ್ನಲ್ಲಿ ಹೇಳ್ಬಿಟ್ಟು ಹೋಗಿದ್ದ. ಆಮೇಲೆ ಅಲ್ಲಿ ನೋಡಿದ್ರೆ ಕರೆಕ್ಟ್ ಆಯಿತು. ಆಮೇಲೆ ಏನು ಮಾಡೋದು ಈ ಥರ ಅಂತ ನಾವು ಆಮೇಲೆ ಸಾರ್ ಅವರೆಲ್ಲ ಬಂದರು, ಪೊಲೀಸವರು ಎಲ್ಲ ಡಿಪಾರ್ಟ್ಮೆಂಟ್ ಬಂದು ಎಲ್ಲ ನೋಡಿಕೊಂಡು ಎತ್ಕೊಂಡು ಹೋಗೋ ಆಸ್ಪತ್ರೆಯಲ್ಲಿ ಆಗಿಬಿಟ್ಟಿದ್ದಾನೆ. ಏನು ಸಾರ್ ನಮಗೆ ಗೊತ್ತಾಯ್ತಾ ಇಲ್ಲ, ಇದು ಏನಿಲ್ಲ. ಅವನು ಯಾವಾಗನೋ ಲಾರಿ, ಅವನು ಅಲ್ಲಿ ಸಂಸಾರ ಇತ್ತು, ಅವನು ಲಾರಿಗೆ ಹೋಗಿ ಈಚೆರ್ಗೆ ಯಾವಾಗೋ ಅದೇ ಮಾಡ್ತಾಯಿತ್ತು. ನಾನೇನು ಹೇಳಿದಪ್ಪ, ಅವ್ರು ಬರಲ್ಲ, ಅವ್ನಿಗೆ ಚಿಕ್ಕ ಮಕ್ಕಳಿತ್ತೆ, ಅವ್ರ ಸಂಸಾರ ಇದೆ, ನೀವು ಹೋಗಿದ್ರೆ 20 ದಿನ 15 ದಿನ ಬರೋದಿಲ್ಲ, ಮಕ್ಕಳಿಗೆ ಅವ್ನ ಹೆಂಗಸ್ರಿಗೆ ಯಾರು ನೋಡೋದು, ನೀವು ಇಲ್ಲಿ ಬೇಡ, ನೀವು ಬರಬೇಡ ಅಂತ ನಾನು ಹೇಳಿದ್ದು ಅವನಿಗೆ.
ಆಮೇಲೆ ಅವನು 10,000 ಅವನಿಗೆ ಕೂತಿದ್ದಾನೆ ನಮ್ಗೆ ಗೊತ್ತು. ಏನೋ ಮೃತ ಮತೀನ್ ಗಾರೆ ಕೆಲಸ ಕ್ಲೀನರ್ ಕೆಲಸ ಮಾಡಿಕೊಂಡಿದ್ದವನು. ಅವನಿಗೆ ಮದುವೆಯಾಗಿ 2 ಮಕ್ಕಳಿದ್ರು. ಈ ನಡುವೆ ಆತ ಹೈದರಿ ನಗರದ ನಿವಾಸಿಗಳಾದ ಮೊಯಿನ್, ಬಾಬಾ ಹಾಗೂ ಜಿಲಾನ್ ಎಂಬುವರೊಂದಿಗೆ ಸ್ನೇಹಿತನಾಗಿದ್ದ. ಆಗಾಗ ಕುಡಿಯಲು ಹೋಗೋದು ಕಾಮನ್ ಆಗಿತ್ತು. ಅದರಂತೆ ನಿನ್ನೆ ಕೂಡ ಕುಡಿಯಲು ಹೋಗಿದ್ರು. ರಂಜಾನ್ ಹಬ್ಬದ ಇಂದಿನ ದಿನ ಹೈದರಿ ನಗರದ ಸಮೀಪವೇ ಇರುವ ಗಂಗಾ ಭೈರವೇಶ್ವರ ಬಾರ್ ಎದುರು ಕುಡಿಯಲು ಹೋಗಿ ನಂತರ ಕುಡಿದು ಅಲ್ಲೇ ಶುರುವಾದ ಸ್ನೇಹಿತರ ಮಧ್ಯ ಜಗಳ ಕೊಲೆಯಲ್ಲಿ ಅಂತ್ಯವಾಗಿದೆ. ಕೊಲೆ ಆರೋಪಿಗಳ ಬಂಧನದ ನಂತರವಷ್ಟೇ ಕೊಲೆಗೆ ನಿಖರ ಕಾರಣ ತಿಳಿಯಲಿದೆ. ಸದ್ಯ ಕೊಲೆ ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು ಅನ್ನೋದು ಮೃತರ ಕುಟುಂಬಸ್ಥರ ಆಗ್ರಹವಾಗಿದೆ. ಅಂತ ಇವಾಗ ಸಾವಾಗಿದ್ದಾನಲ್ಲ, ಅವನು ಒಳ್ಳೆ ಹುಡುಗ. ಅವನು ಎರಡು ಮಕ್ಕಳು ಏನೋ ಕಷ್ಟ ಬಿಟ್ಟು ಅವ್ನು ಸಾಕೊಂಡಿದ್ದ. ನಿನ್ನೆ ಬಂದು ಅವ್ನು ಕರ್ಕೊಂಡು ಇಲ್ಲೇ ಮನೆ ಹತ್ರ ಇದ್ದ. ನಿನ್ನೆ 3 ಗಂಟೆ 4 ಗಂಟೆವರೆಗೆ ಇಲ್ಲೇ ಇದ್ದ. ಕರ್ಕೊಂಡೋಗಿ ಮೈದಾನಲ್ಲಿ ಆಟೋನಲ್ಲಿ ಕೂಡಿಸ್ಕೊಂಡೋಗಿ ಹೊಡೆದ್ಬಿಟ್ಟು ಇಲ್ಲಿ ಬಂದು ಹೇಳಿದ್ದಾರೆ, ನಾವು 5 ಸಲ ಚುಚ್ಚಿದ್ದೀವಿ, ನಿನ್ನ ಮಗನ್ನ ಅಲ್ಲಿ ಬಾಡಿ ಬಿದ್ದಿದ್ದೆ ಎತ್ಕೊಂಡು ಬಂದ್ಬಿಡಿ ಅಂತ ಹೇಳೋಗಿದೆ. ಅವ್ರ ಅಪ್ಪನ ತಬ್ರೇಜ್ ಅಂತ ಅವ್ರ ಅಪ್ಪನ ಹೆಸರು. ಅವ್ರ ಅಪ್ಪನಿಗೆ ಹೇಳಿ ಆಮೇಲೆ ಇವ್ರ ಮನೆಯವರು ಹೋಗಿ ನೋಡಿರೋದು ಸ್ಪಾಟ್ಗೆ ಹೋಗಿ ಅಲ್ಲಿಂದ ಹಾಸ್ಪಿಟ್ಲ್ಗೆ ಹಾಕೊಂಡು ಹೋಗಿದ್ದಾರೆ. ಆಮೇಲೆ ಡಿಪಾರ್ಟ್ಮೆಂಟ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ತರಲೆ ಕೆಲಸಗಳು ಕುಡ್ಕೊಂಡು ಅಲ್ಲಿ ಇಲ್ಲಿ ತೊಂದರೆ ಕೊಡ್ಕೊಂಡು ಜನಗಳಿಗೆ ಬಡವ್ರನ್ನ ಹೊಡ್ಕೊಂಡು ಅದೇ ಅವ್ರದ್ದು ರೂಢಿ ಅದೇ ಅಂತ ತರಲೆ ಕೆಲಸನೇ ಮಾಡಿಕೊಂಡು ಇರ್ತಾರೆ ಸರ್ ಅವರು. ಮತ್ತಿನ್ನು ಇದರಲ್ಲಿ ಗಾಡಿನಲ್ಲಿ ಕ್ಲೀನರ್ ಅವನು. ನೆನ್ನೆನೇ ಬಂದಿರೋದು, ನೆನ್ನೆಲ್ಲ ಮೊನ್ನೆ ರಾತ್ರಿ ಬಂದಿರೋದು, ಹಬ್ಬಕ್ಕೆ ಬಂದಿರೋದು. ಜಮಾಯತ್ಗೆ ಹೋಗಿದ್ದ ಅವ್ನು 40 ದಿವಸ ಮಸ್ಜಿದ್ನಲ್ಲಿ. ನೆನ್ನೆ ಎಲ್ಲ ಮೊನ್ನೆ ರಾತ್ರಿ ಬಂದಿರೋದು, ನೆನ್ನೆ ಹಿಂಗಾಗಿರೋದು. ಇದು ಹಳೇದು ರೋಷ. ಇದು ನಿನ್ನೆ ಅವ್ನು ಬಂದಿದ್ದು ನೋಡಿಕೊಂಡು ಇವ್ರನ್ನ ಅಟ್ಯಾಕ್ ಮಾಡಿಸಿ ಅವ್ರದ್ದು ಏನೋ 10,000 ಲೇವಾದೇವಿ ಇದ್ದಂತೆ. ಅದಕ್ಕೋಸ್ಕರ ಅವ್ರನ್ನ ಹೊಡೆದಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. 2 ಸಿಕ್ಕಿದ್ದಾರೆ, ಇನ್ನೂ 2 ಸಿಗಬೇಕಂತೆ. ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾವ್ರೆ. ಒಟ್ಟಾರೆ ರಂಜಾನ್ ಹಬ್ಬದ ಸಂಭ್ರಮದಲ್ಲಿರಬೇಕಾಗಿದ್ದ ಕುಟುಂಬವೊಂದು ಶೋಕ ಸಾಗರದಲ್ಲಿ ಮುಳುಗಿದೆ. ಕುಡಿತದ ದಾಹಕ್ಕೆ ಸಿಲುಕಿದ್ದವನು ಸ್ನೇಹಿತರಿಂದಲೇ ಕೊಲೆಯಾಗುತ್ತಾನೆ. ಹಬ್ಬದ ಸಂಭ್ರಮದಲ್ಲಿರಬೇಕಾಗಿದ್ದ ಮನೆಯಲ್ಲಿ ಇಂದು ಶೋಕದ ವಾತಾವರಣ ನಿರ್ಮಾಣವಾಗಿದ್ದು, ಇಲ್ಲಿ ಕುಡಿತದ ಚಟ ಕಾರಣವಾದರೂ ಕೊಲೆಯಾದವನು ಹಾಗೂ ಕೊಲೆ ಮಾಡಿದವನ ಕುಟುಂಬಸ್ಥರು ಕಣ್ಣೀರಾಗುವ ಪರಿಸ್ಥಿತಿಗೆ ಸಿಲುಕಿದ್ದಾರೆ ಎಂಬುದು ದುರಂತದ ವಿಷಯ. ಹರ್ಷವರ್ಧನ್, ಅಮೋಕ್ ಟಿವಿ, ಕೋಲಾರ. ನಾಗನಹಳ್ಳಿ ಕಡೆಯಿಂದ ಹೋಗುತ್ತಿದ್ದ ದ್ವಿಚಕ್ರ ವಾಹನಕ್ಕೆ ಗೊರವನಹಳ್ಳಿ ಕಡೆಯಿಂದ ಬರುತ್ತಿದ್ದ ಟಾಟಾ ಎಸ್ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ವಾಹನ ಸವಾರ ಸಾವನ್ನಪ್ಪಿರುವ ಘಟನೆ ಕೊರಟಗೆರೆ ತಾಲೂಕಿನ ಹಂಚಿಹಳ್ಳಿ ಬಳಿ ನಡೆದಿದೆ. ಬೆಂಗಳೂರಿನ ಹೆಸರುಘಟ್ಟ ಮೂಲದ ಸತೀಶ್ ಕುಮಾರ್ 44 ವರ್ಷ ಲೇಟ್ ಸಿದ್ದಪ್ಪ ಎನ್ನುವ ವ್ಯಕ್ತಿ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ಯುಗಾದಿ ಹಬ್ಬಕ್ಕೆ ಅಂತ ಕೋಳಲ ಗ್ರಾಮದ ತಮ್ಮ ನೆಂಟರ ಮನೆಗೆ ಬಂದಿದ್ದ ಎನ್ನಲಾಗಿದೆ. ಕೊರಟಗೆರೆ ತಾಲೂಕಿನ ಹಂಚೇಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆರಗನಹಳ್ಳಿ ಬಳಿ ಘಟನೆ ನಡೆದಿದ್ದು, ಸ್ಥಳಕ್ಕೆ ಕೊರಟಗೆರೆ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಸಿದ್ದರಬೆಟ್ಟದಲ್ಲಿ ಬಿಸಿಲಿನ ತಾಪಕ್ಕೆ ಇದ್ದಕ್ಕಿದ್ದಂತೆ ಕಾಡ್ಗಿಚ್ಚು ಸಂಭವಿಸಿದ್ದು, ಪ್ರವಾಸಿಗರ ಕಾರು ಬೆಂಕಿಗಾಹುತಿಯಾಗಿದೆ. ಕೊರಟಗೆರೆ ತಾಲೂಕಿನ ಚನ್ನರಾಯನದುರ್ಗ ಹೋಬಳಿಯ ಸಿದ್ದರಬೆಟ್ಟದಲ್ಲಿ ಬಿಸಿಲಿನ ತಾಪಕ್ಕೆ ಬೃಹತ್ ಕಾಡ್ಗಿಚ್ಚು ಸಂಭವಿಸಿದ್ದು, ಪ್ರವಾಸಿಗರ ಕಾರು ಬೆಂಕಿಗಾಹುತಿಯಾಗಿದೆ. ರಸ್ತೆ ಬದಿ ನಿಲ್ಲಿಸಿ ಶ್ರೀ ಸಿದ್ದೇಶ್ವರ ಸ್ವಾಮಿಯ ದರ್ಶನಕ್ಕೆ ತೆರಳಿದ್ದ ಬೆಂಗಳೂರು ಮೂಲದ ಭಕ್ತರು ದೇವರ ದರ್ಶನ ಮುಗಿಸಿ ವಾಪಸ್ ಬಂದಾಗ ತಮ್ಮ ಕಾರು ನೋಡಿ ಬೆಚ್ಚಿ ಬಿದ್ದ ಘಟನೆ ನಡೆದಿದೆ. ಮುಜರಾಯಿ ಇಲಾಖೆ ವತಿಯಿಂದ ವಾಹನ ಪಾರ್ಕಿಂಗ್ ಶುಲ್ಕ ವಸೂಲಿ, ವ್ಯವಸ್ಥಿತವಾದ ವಾಹನ ಪಾರ್ಕಿಂಗ್ ಇಲ್ಲ. ಪ್ರವಾಸಿಗರ ನೆರವಿಗೆ ಬಾರದ ತಾಲೂಕಿನ ಮುಜರಾಯಿ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಅಧಿಕಾರಿಗಳ ಮೇಲೆ ಪ್ರವಾಸಿಗರು ಕಿಡಿಕಾರಿದ್ದಾರೆ. ಅರಣ್ಯ ಇಲಾಖೆಯ ವಾಚರ್ಗಳಿಂದ ಕಾರು ರಕ್ಷಣೆ ಮಾಡಲಾಗಿದೆ. ತಕ್ಷಣ ಸ್ಥಳಕ್ಕೆ ಅಗ್ನಿಶಾಮಕ ದಳ ಸಿಬ್ಬಂದಿಗಳಿಂದ ಬೆಂಕಿ ನಂದಿಸುವ ಕಾರ್ಯ ಯಶಸ್ವಿಯಾಗಿದೆ. ತಮ್ಮ ಹೆಸರು? ವೀರೇಶ್ ಕುಮಾರ್ ಅಂತ ಸರ್. ಅವ್ರು ನಿಮ್ಮದು? ಬೆಂಗಳೂರಿಂದ ಬಂದಿದ್ವಿ, ಸಿದ್ರ ಬೆಟ್ಟಕ್ಕೆ ಬಂದಿದ್ವಿ. ಇದೇ ಫಸ್ಟ್ ಟೈಮು ಬೆಟ್ಟದ ಮೇಲೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ಬರೋ ಅಷ್ಟರಲ್ಲಿ ಏನಾಗಿದೆ ಅಂದರೆ ಕಾಡ್ಗಿಚ್ಚಾಗಿದೆ. ಅದು ಕಾಡ್ಗಿಚ್ಚು ಸ್ವಲ್ಪದರಲ್ಲೇ ಇದ್ದಾಗೆ ಫೈರ್ ಸ್ಟೇಷನ್ಗೆ ಫೋನ್ ಮಾಡಿದರೆ ಅವ್ರು ಬೇಗ ಬಂದು ಬೆಂಕಿ ಆರಿಸಿರೋರು. ಇಲ್ಲಿ ಏನಾಗಿದೆ ಅಂದರೆ, ನಾವು ಬೆಳಗ್ಗೆ 7 ಗಂಟೆಗೆ ಬಂದ್ವಿ. ಬಂದ ತಕ್ಷಣವೇ 20 ರೂಪಾಯಿ ಕೊಟ್ಬಿಟ್ಟು ಪಾರ್ಕಿಂಗ್ಗೆ ಅಂತ ಕಾಸು ಇಸ್ಕೊಂಡಿದ್ದಾರೆ. ಯಾರು? ಮುಜರಾಯಿ ಇಲಾಖೆಯವರು. ಮುಜರಾಯಿ ಇಲಾಖೆಯವರು ಪಾರ್ಕಿಂಗ್ ಅಂತ ಕಾಸು ಇಸ್ಕೊಂಡಿದ್ದಾರೆ. ನಾವು ಇದೇ ರೋಡಲ್ಲಿ ಹೋಗಿದ್ದೀವಿ. ಒಳಗೆ ನೋಡಿ ಅಲ್ಲಿ ಫೈರ್ ಇಂಜನು ಬಂದರು. ಅದು ಏನು ಅಂದರೆ ಆಲ್ಮೋಸ್ಟ್ ಎಲ್ಲ ಮುಕ್ಕಾಲು ಭಾಗ ಎಲ್ಲ ಉರಿದಾದ್ಮೇಲೆ ಈಗ ಅವರು ಫೋನ್ ಮಾಡಿ ಕರೆಸಿದ್ದಾರೆ. ಅಂದರೆ ಎಷ್ಟು ನೆಗ್ಲಿಜೆನ್ಸ್ ಅಂದರೆ, ಹೋಗಿ ಇಲ್ಲಿ ಯಾರೋ ಸೌಭಾಗ್ಯಮ್ಮ ಅಂತ ಯಾರೋ ಇದ್ದಾರೆ, ಅವ್ರ ಹತ್ರ ಮಾತಾಡಿದ್ರು ಅವ್ರು ಏನೋ ಒಂಥರ ನೆಗ್ಲಿಜೆನ್ಸ್ ಆಗಿ ಮಾತಾಡ್ತಾ ಇದ್ದಾರೆ. ನಮ್ಮ ಕೆಲಸ ಅಲ್ಲ ಹಂಗೆ ಹಿಂಗೆ ಅಂತ.
ಬೆಂಕಿ ಬಿದ್ದಾಗ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಅಥವಾ ಯಾರಿಗಾದ್ರು ಹುಷಾರ್ ಇಲ್ಲಿ ಸಾವಿರಾರು ಜನ ಬರ್ತಾರೆ. ಪ್ರವಾಸೋದ್ಯಮ ಇಲಾಖೆ ಆಗಲಿ ಮುಜರಾಯಿ ಇಲಾಖೆ ಆಗಲಿ ಯಾರು ಒಬ್ಬರು ಜವಾಬ್ದಾರಿ ತೊಗೊಂಡು ಜವಾಬ್ದಾರಿ ಇರೋರನ್ನ ನೇಮಕ ಮಾಡಬೇಕು. ಅಟ್ಲೀಸ್ಟು ನಾವು ಅಲ್ಲ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಹೇಳಿ ಇದು ಮಾಡಿದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರದ್ದು ಅಂತ ಹೇಳಿದ್ರು. ಈಗ ಕೇಳಿದ್ರೆ ಫೈರ್ ಇಂಜನ್ಗೆ ಫೋನ್ ಮಾಡೋದಕ್ಕೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಮಾಡಬೇಕಾ? ಯಾರು ಬೇಕಾದ್ರೂ ಮಾಡ್ಬೋದಲ್ವ? ನಾವೇನು ಪಾಪ ಇಲ್ಲಿ ಹಳ್ಳಿಯವ್ರನ್ನ ಕೇಳೋಕ್ಕಾಗುತ್ತಾ? ಇಲ್ಲಿ ನೋಡಿ ನನ್ನ ಕಾರ್ ಈಗ ಬೆಂಕಿ ಬಿದ್ದಿದೆ ಕಾರ್ಗೆ, ಆಯಿತಾ? ನಾವು ಮಿಡಲ್ ಮ್ಯಾನು, ನಾವೇನು ದೊಡ್ಡ ಶ್ರೀಮಂತರಲ್ಲ, ಆಯಿತಾ? ಇಲ್ಲಿ ಬೆಂಕಿ ಬಿದ್ದುಬಿಟ್ಟು ಈಗ ಸುಟ್ಟೋಗಿದೆ. ಇದು ಹೆಂಗಾಯಿತು ಅಂದರೆ ಕರೆಕ್ಟಾಗಿರೋ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ. ಒಂದು ಕಾಂಪೌಂಡ್ ಒಳಗಡೆ ಸೆಕ್ಯೂರ್ಡ್ ಆಗಿ ನಿಲ್ಲಿಸ್ಬೇಕಾಗಿತ್ತು, ಅದಿಲ್ಲ. ಇಲ್ಲಿ ನೋಡಿ 20 ರೂಪಾಯಿ ಕೊಟ್ಬಿಟ್ಟು ಟಿಕೆಟ್ ತೊಗೊಳಕ್ಕೆ ದುಡ್ಡು ಮಾತ್ರ ಕಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಬರುತ್ತೆ. ಈಗ ಇದು ಜವಾಬ್ದಾರಿ ಯಾರು ತೊಗೊತಾರೆ? ಅದಕ್ಕೆ ಈಗ ನಾವು ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ಟು FIR ಕಾಪಿ ಮಾಡಿಸ್ಬೇಕು ಅಂತಿದ್ದೀವಿ. ಆಮೇಲೆ ತಹಶೀಲ್ದಾರ್ನು ಮೀಟ್ ಮಾಡ್ತೀನಿ, ನೋಡೋಣ ಏನಾಗುತ್ತೆ. ಇದು ಯಾರು ಜವಾಬ್ದಾರಿ ಯಾರು ಇದಕ್ಕೆ? ಈ ಕಾರ್ ಸುಟ್ಟೋಗಿದೆ, ಇದು ಜವಾಬ್ದಾರಿ ಯಾರು? ಈಗ ಇಲಾಖೆ ಬರ್ದಾಗ ಟಿಕೆಟ್ ತೊಗೊಂಡಿದ್ದೀರಾ, ಅದು ಮಾಡಿಸಿ. ಯುಗಾದಿ ಹಬ್ಬದ ದಿನ ಕೊಳಲ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವ 3 ಕಡೆಯಿಂದ ಇಸ್ಪೇಟ್ ಅಡ್ಡೆಗಳ ಮೇಲೆ ರೈಡ್ ಮಾಡಿದ ಕೊಳಲ ಪೊಲೀಸರು 8 ಜನ ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಕೋಳಲ ಪೊಲೀಸ್ ಠಾಣೆ ವ್ಯಾಪ್ತಿಯ ದೊಡ್ಡಪಾಲನಹಳ್ಳಿ, ಸಂಕೇನಹಳ್ಳಿ, ನರಸಯ್ಯನಪಾಳ್ಯ ಗ್ರಾಮದ ಹೊರವಲಯದಲ್ಲಿ ಇಸ್ಪೀಟ್ ಆಟದಲ್ಲಿ ತೊಡಗಿದ ಸುಮಾರು 25ಕ್ಕೂ ಹೆಚ್ಚು ಜನರ ಮೇಲೆ ಕೇಸ್ ದಾಖಲು ಮಾಡಿ ದೊಡ್ಡಪಾಲನಹಳ್ಳಿಯ 8 ಜನ ಆರೋಪಿಗಳಿಂದ 6,000, ಸಂಕೇನಹಳ್ಳಿಯ 6 ಆರೋಪಿಗಳಿಂದ 7,000, ನರಸಾಪುರದಲ್ಲಿ 1,12,000 ಹಣ 10 ಜನ ಆರೋಪಿಗಳಿಂದ ವಶಕ್ಕೆ ಪಡೆದಿದ್ದಾರೆ. ಕೊರಟಗೆರೆ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಅನಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದಿದೆ. ದಾಳಿಯಲ್ಲಿ ಕೋಳಲ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರೇಣುಕಾ ಯಾದವ್, ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಸೇರಿದಂತೆ ಸಿಬ್ಬಂದಿಗಳು ಹಾಜರಿದ್ದರು. ಹರೀಶ್ ಬಾಬು, ಅಮೋಕ್ ಟಿವಿ, ಕೊರಟಗೆರೆ. ಮಾನ್ವಿ ಪಟ್ಟಣಕ್ಕೆ ದಿನದ 24 ಗಂಟೆಯವರೆಗೂ ನಿರಂತರ ಕುಡಿಯುವ ನೀರಿನ ಸರಬರಾಜು ಕಾಮಗಾರಿಗೆ ಶಾಸಕ ಹಂಪಯ್ಯ ನಾಯಕ ಮತ್ತು ಸಚಿವ NS ಬೋಸರಾಜು ಜಂಟಿಯಾಗಿ ಚಾಲನೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಸಿಮೆಂಟ್ ರೋಡ್ ರಸ್ತೆಯಲ್ಲಿ ಕುಡಿಯುವ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ 59.71 ಕೋಟಿ ವೆಚ್ಚದಲ್ಲಿ ನಡೆಯುತ್ತಿರುವ ಅಮೃತ 2 ಯೋಜನೆಯ ಕಾಮಗಾರಿಗೆ ಚಾಲನೆ ನೀಡಿ ಮಾತನಾಡಿದರು. ಬಹುದಿನದ ಬೇಡಿಕೆಯಾಗಿದ್ದ ಶಾಶ್ವತ ನೀರು ಸರಬರಾಜಿಗಾಗಿ ಪ್ರಯತ್ನಿಸಲಾಗ್ತಾ ಇದೆ. ಅಧಿಕಾರಿಗಳು ತ್ವರಿತಗತಿಯಲ್ಲಿ ಗುಣಮಟ್ಟದೊಂದಿಗೆ ಕೆಲಸ ಮುಗಿಸಬೇಕು, ಇದಕ್ಕೆ ಸಾರ್ವಜನಿಕರು ಸಹಕರಿಸಬೇಕು ಅಂತ ತಿಳಿಸಿದರು. ನಮ್ಮ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಶ್ರೀ ಹಂಪಯ್ಯನವರು, ಅದೇ ರೀತಿಯಾಗಿ ಗಫೂರ್ ಸಾಬ್ರವರು, ಅಂಬರೀಷಪ್ಪ ವಕೀಲರು, ಸಾಹಿತ್ಯ ಅವರು, ಮೊಹಮ್ಮದ್ ನೀರಿನ ಸಲುವಾಗಿ ಇವತ್ತು ನಾಳೆ 2 ದಿವಸ ಹಬ್ಬ ಅದ. ಹಬ್ಬ ಸಂದರ್ಭದಲ್ಲಿ ನೀರು ಕೊಡೋ ತೊಂದರೆ ಆಗ್ತಂತೇಳಿ ಟ್ಯಾಂಕರ್ಸು ಮತ್ತೊಂದು ಬೇರೆ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅಧಿಕಾರಿಗಳು ಕರೆಸಿದ್ವಿ. KWS ಚವಾನ್ ಅವರು ಬಂದಿದ್ದಾರೆ. ಇದನ್ನೆಲ್ಲ ಮಾತಾಡಿ ನಮ್ಮ ಚೀಫ್ ಆಫೀಸರು ಮತ್ತು ಸಿಬ್ಬಂದಿ ಮಾತಾಡಿ ನೀರಿನ ಟ್ಯಾಂಕರ್ಗಳು ಮುಖಾಂತರ ಎಲ್ಲಿ ನೀರು ಬರ್ತಾಯಿಲ್ಲ ಟ್ಯಾಂಕರ್ಗಳು ಮುಖಾಂತರ ಕೊಡಬೇಕಂತ ಮಾತನ್ನು ಸಹಿತ ಸೂಚನೆ ಕೊಟ್ಟಿದ್ವಿ. ಆ ದಿಶೆಯಲ್ಲಿ ಮಾತಾಡಿ ಈಗಾಗಲೇ ಓವರ್ ಟ್ಯಾಂಕು 7 ವರ್ಷದಿಂದ ನಾವು ಅದಕ್ಕೆ ಮಂಜೂರಾತಿ ಮಾಡಿಸಿದ್ವಿ. ಹಿಂದಿನ ಸರ್ಕಾರದಲ್ಲಿ, ಸಿದ್ದರಾಮಯ್ಯ ಮೊದಲ ಸರ್ಕಾರದಲ್ಲಿ ಹಂಪಯ್ಯ ನಾಯಕ ಶಾಸಕರು ತನ್ನ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿಸಿದ್ರು 6 ಕೋಟಿ ರೂಪಾಯಿ. ನಿಮಗೆಲ್ಲ ಗೊತ್ತಿದ್ದ ಕಾರಣಾಂತರದಲ್ಲಿ ಯಾಕೆ 4 ವರ್ಷ ಕೆಲಸನೇ ಮಾಡೋಕ್ಕೊಳ್ಳಿಲ್ಲ, ಆಮೇಲೆ ಮತ್ತೆ ಗಲಾಟೆ ಮಾಡಿ. ಶಾಸಕ ಹಂಪಯ್ಯ ನಾಯಕ ಮಾತನಾಡಿ, ನಮ್ಮೆಲ್ಲರ ಬಹುದಿನದ ಬೇಡಿಕೆಯಾಗಿದ್ದ ಮಾನ್ವಿ ಪಟ್ಟಣದ ಶಾಶ್ವತ ಕುಡಿಯುವ ನೀರು ಕನಸು ಈ ಅಮೃತ 2 ಯೋಜನೆಯ ಮೂಲಕ ನೆರವೇರಲಿದೆ. ಈ ಕಾಮಗಾರಿಯನ್ನು ತ್ವರಿತಗತಿಯಲ್ಲಿ ಮುಗಿಸಬೇಕು ಅಂತ ಅಧಿಕಾರಿಗಳಿಗೆ ತಿಳಿಸಿದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ರಾಜ್ಯದ ಸಚಿವರಾದ ನಮ್ಮ ರಾಜಕೀಯ ಈಗಾಗಲೇ ಮುಂದೆ ವಿಸ್ತಾರವಾಗಿ ಈ ಕುಡಿಯುವ ನೀರಿನ ಬಗ್ಗೆ ಈ ಒಂದು ಕಾಮಗಾರಿ ಒಳಚರಂಡಿ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯಿಂದ ವೃತ್ತಿಯನ್ನು ಕೊಡುತ್ತಂದರೆ ಈ ಮಾನ್ವಿಗೆ ಒಂದು 60 ಕೋಟಿ ಅನುದಾನ ಇವತ್ತಿನ ಕೊಂಡ ಮಂಜೂರಾಗಿ ಈ ಕುಡಿಯುವ ನೀರಿನ ಸಲುವಾಗಿ ಮಾಡಬೇಕಂತಕ್ಕಂಥದ್ದು ಇವತ್ತು ಒಳ್ಳೆಯ ದಿವಸ, ಯುಗಾದಿ ಹೊಸ ದಿವಸ ಮತ್ತು ನಾಳೆ ಬೆಳಕಂದರೆ ರಂಜಾನ್ ಒಳ್ಳೆಯ ದಿವಸ. ಈ ಇದರಲ್ಲಿ ಪ್ರಾರಂಭ ಮಾಡಿದರೆ ಒಳ್ಳೆಯದು ಅಂತಕ್ಕಂಥ ಈ ವಿಚಾರ ನಿನ್ನೆ ಕೈಗೆಯಲ್ಲಿ ಮಾತಾಡಿ
ಕ್ಯಾತಗಾನಕೆರೆ ಗ್ರಾಮದಲ್ಲಿ ಚರ್ಚ್ ಉದ್ಘಾಟನೆಯ ವಿವಾದಕ್ಕೆ ಕಾರಣವಾಗಿದೆ. ಗ್ರಾಮದ ಜನರು ಚರ್ಚ್ ನಿರ್ಮಾಣದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಶಿಲಾನ್ಯಾಸ ಫಲಕವನ್ನು ಧ್ವಂಸಗೊಳಿಸುವ ಮೂಲಕ ಉದ್ಘಾಟನೆಯನ್ನು ತಡೆಹಿಡಿದಿದ್ದಾರೆ. ಪಾವಗಡ ತಾಲೂಕಿನ ನಾಗಲಮಡಿಕೆ ಹೋಬಳಿಯ ಕಳೆದ 4 ವರ್ಷಗಳಿಂದ ಸುರೇಶ್ ಎಂಬ ಪಾದ್ರಿ ಗ್ರಾಮದಲ್ಲಿ ವಾಸವಿದ್ದು ಕ್ರೈಸ್ತ ಧರ್ಮದ ಬಗ್ಗೆ ಜನರಲ್ಲಿ ಮಾಹಿತಿಯನ್ನು ಪಸರಿಸಿದ್ರು. ಆದರೆ ಅವರ ವಿರುದ್ಧ ಗ್ರಾಮದ ನಿರ್ವಾಹಕರ ಪತ್ನಿಯೊಂದಿಗಿನ ಅನುಚಿತ ವರ್ತನೆಯ ಆರೋಪ ಹೊರಿಸಲಾಗಿದೆ. ಈ ಆರೋಪಗಳನ್ನು ವ್ಯಕ್ತಪಡಿಸಿದ ಮಹಿಳೆಯ ಪತಿ ಪಾದ್ರಿಯ ವರ್ತನೆ ಅವರ ಕುಟುಂಬದ ಜೀವನವನ್ನು ಹಾಳು ಮಾಡಿದೆ ಅಂತ ದೂರಿದ್ದಾರೆ. ಉದ್ಘಾಟನೆಗೆ ಸಿದ್ಧವಾಗಿದ್ದ ಐಪಿಸಿ ಚಿಯೋನ್ ಪ್ರಾರ್ಥನಾ ಮಂದಿರವನ್ನು ಉದ್ಘಾಟಿಸಲು ಉದ್ದೇಶಿಸಿದಾಗ ಗ್ರಾಮಸ್ಥರು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಉದ್ಘಾಟನೆಗೆ ಸಿದ್ಧವಾಗಿದ್ದ ಶಿಲಾನ್ಯಾಸ ಫಲಕವನ್ನು ಧ್ವಂಸಗೊಳಿಸಲಾಗಿದೆ. ಗ್ರಾಮದ ಯುವಕ ಅನಿಲ್ ಮಾತನಾಡಿ, ಪಾದ್ರಿ ಸುರೇಶ್ ನಮ್ಮ ಗ್ರಾಮದಲ್ಲಿ ಜನರನ್ನ ಮತಾಂತರ ಮಾಡ್ತಾ ಇದ್ದಾರೆ. ನಮಗೆ ಗೊತ್ತಿಲ್ಲದೆ ಚರ್ಚ್ ಅನ್ನು ನಿರ್ಮಿಸಿದ್ದಾರೆ. ಜೊತೆಗೆ ನನ್ನ ಸಹೋದರನ ಸಂಸಾರವನ್ನು ಹಾಳು ಮಾಡಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಏನು ಇದು ಒಂದು ಚರ್ಚೆ ನ್ಯೂಸೆನ್ಸ್ ನಡೆದಿದೆಯೋ ಅದ್ರ ಮುಖಾಂತರ ಇವರು ಸುರೇಶ್ ಅನ್ನೋರು ಟ್ರಸ್ಟ್ ಇದಾರಲ್ಲ, ಅವರು ನನ್ನ ಹತ್ರ ಪಕ್ಕದಲ್ಲಿರೋದು ದಕ್ಷಿಣಕ್ಕಿರೋದು ನಮ್ಮ ಜಮೀನು. ಅದು ಸರ್ವೆ ನಂಬರ್ ಗೊತ್ತಿಲ್ಲ, ನಮ್ಮ ಅಪ್ಪ ಅವ್ರಿಗೆ ಗೊತ್ತು. ಅದನ್ನ ಕೊಡಿ ಅಂತ ನನ್ನ ಹತ್ರ ಒಂದು 7 ಸತಿ ಫೋರ್ಸ್ ಮಾಡೋರೆ. ಇಲ್ಲ ನಾನು ಕೊಡಲ್ಲ ಅಂದಿದ್ರೆ, ಆಯ್ತು ನಿನ್ ಪಕ್ಕದಲ್ಲಿ ಯಾವ ತರ ಇರ್ತೀಯ ನೋಡ್ತೀವಿ ಬಿಡು, ನಾವು ಏನ್ ಬೇಕೋ ಮಾಡ್ತೀವಿ ಅಂತಾನೂ ಹೇಳಿದ್ದಾರೆ. ಇವತ್ತು ಎಲ್ಲ ಗ್ರಾಮಸ್ಥರು ಹೋಗಿದ್ದಕ್ಕೆ ಇವತ್ತೇನೋ ನನ್ನ ಮೇಲೆ ಎಲ್ಲ ದೌರ್ಜನ್ಯದಿಂದ ಬಂದು ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಏನೋ ಎಲ್ಲ ಕಂಪ್ಲೇಂಟ್ ಕೊಡೋ ತರ ಮಾಡಿದ್ದಾರೆ. ನಾವ್ ಇದು ಚರ್ಚ್ ನಿಲ್ಸೋ ಉದ್ದೇಶ ಏನಂದ್ರೆ, ಇವಾಗ ಏನ್ ನಮ್ಮ ಅಣ್ಣನಿಗೆ ನಡೆದೈತೋ ಅದು ಇನ್ನೊಬ್ರಿಗೆ ನಡಿಬಾರ್ದು. ನಮ್ ಚರ್ಚೆ ಬೇಡ. ಇವಾಗ ನಮ್ಮ ಅಣ್ಣವ್ರಿಗೆಲ್ಲ ನಡೆದಿದಲ್ಲ, ಒಂದ್ ಸಂಸಾರನೇ ಹಾಳು ಮಾಡೋದಲ್ಲ. ನಾವು ಲ್ಯಾಂಡ್ ಪರ್ಚೇಸ್ ಮಾಡ್ಬೇಕಾದ್ರೆ ಮನೆ ಕಟ್ಟಕ ಅಂತ ಹೇಳಿರೋದು ಅವರು. ನಾನು ಪಾಯ ಹಾಕವಾಗ ಹೋಗಿದ್ದೀನಿ, ಅವಾಗ್ಲೂ ಮನೆ ಅಂತ ಹೇಳೋರೆ. ಗೋಡೆ ಕಟ್ಟಬೇಕಾದ್ರೂ ಹೋಗಿದ್ದೀನಿ, ಅವಾಗ್ಲೂ ಮನೆ ಅಂದ್ರೆ ಬೋಲ್ಡ್ ಹಾಕ್ಬೇಕು. ಇನ್ನು ಸ್ಥಳದಲ್ಲಿ ಪರಿಸ್ಥಿತಿ ತೀವ್ರ ಬಿಗುವಿನ ವಾತಾವರಣಕ್ಕೆ ದಾರಿ ಮಾಡಿದ ಹಿನ್ನೆಲೆಯಲ್ಲಿ ಎಎಸ್ಪಿ ಅಬ್ದುಲ್ ಖಾದರ್, ಡಿಎಸ್ಪಿ ಮಂಜುನಾಥ್, ಸಿಪಿಐ ಸುರೇಶ್, ಗಿರೀಶ್, ಪಿಎಸ್ಐ ಲಕ್ಷ್ಮಣ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಯನ್ನು ಬಗೆಹರಿಸುವ ಭರವಸೆಯನ್ನು ನೀಡಿದ್ದಾರೆ. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಇದಿಷ್ಟು ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.